ಭಾಳ ದಿವಸಿಗೆ ಹಳ್ಯಾ ಮಗಳನ್ನ ಮಾಡಿ ಕೊಟ್ಟಿರ್ತೀರಿ ನೀವು, ಕೊಟ್ಟಿರ್ತೀರಿ ಮಗಳ. ಮಗಳನ್ನ ಮಾಡಿ ಕೊಟ್ಟು ಕಟ್ಟಿ ಕೂತ್ ಹೇಳ್ತಿರ್ತೀರಿ ನೀವು. ನಮ್ಮ ಮಗಳು ಅಟ್ಟರು ಎಲ್ಲ ನಮ್ಮ ಹಳ್ಯಾ ಭಾಳ ಚಲೋ ಅದಾನ್ರಿ ಐತಿ, ಭಾಳ ಚಲೋ ಅದ. ನನ್ನ ಹಳ್ಯಾ ಬಂಗಾರದಂತ ಹಳ್ಯಾ ಸಿಕ್ಕನಂತ. ಅದ ಮನ್ಯಾಗ ಬಂಗಾರದಂತ ಮಗ ಇದ್ರೆ ಇವ್ರಿಗೆ ಬೇಕಾದ ನೋಡಿದ. ಮತ್ತೆ ಇವ್ರಿಗೆ ಹೆಂಗಿದೆ ಗುರುಗಳು. ಅದಕ್ಕೆ ಹಳ್ಯಾ ಮಗಳು ಮಾಡಿ ಕೊಟ್ಟಿರ್ತಾರ. ಅಕ್ಕಿ ಊರಿಗೆ ಭಾಳ ದಿವಸವರೆಗೆ ಬಂದಿರಂಗಿಲ್ಲ. ಬಹುಶಃ ಇಬ್ರು ಗುರುಜಿ ಕೇಳಿರ್ಬೇಕಿದ್ರು ನನ್ನ. ಭಾಳ ದಿವಸಿನವರೆಗೆ ಹಳ್ಯಾ ಹೋಗಿರಂಗಿಲ್ಲ ಅತ್ತಿ ಮನೆಗೆ. ಯಾಕೋ ನಮ್ಮ ಅತ್ತಿ ಮನೆಗೆ ಹೋಗ್ಬೇಕಾಗಿತ್ತು ಅಂತ ಅವನಿಗೆ ಭಾಳ ಬೈಕಿ ಆಕೈತೆ. ಅತ್ತಿ ಮಾರಿ ನೋಡ್ಬೇಕಂತ ನೋಡ್ಬೇಕಂತ ತಿಳ್ಕೊಂಡ ಹೆಂಡತಿಗೆ ಹೇಳ್ತಾನ, ನಾಳೆ ನಿಪ್ನ್ಯಾಳ ಸೋಮಲಿಂಗೇಶ್ವರನ ಜಾತ್ರೆ ಐತಿ, ಮುದುಕಿ ಹೋಗೇ ಬರೋ ನಡಿ ಇಬ್ರು ಕೂಡ. ಮತ್ತ ಅತ್ತಿಗೆ ಬಹಳ ದಿವಸ ಆತ ನಾವು ಏನ್ ಮಾಡಿಲ್ಲ, ಭೇಟಿ ಆಗಿಲ್ಲ. ಮತ್ತ ಅತ್ತಿ ಬರೋದು ನನಗೇನು ಕೊಟ್ಟಿಲ್ಲ. ನೀವೆಲ್ಲ ಅವುಗಳು ಏನ್ ಮಾಡಿರ್ತೀವಿ, ಅರಿವ್ಯಾಗ ರೊಕ್ಕ ಕಟ್ಟಿ 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 ಮಗಳು ಬರ್ತಾಳತ್ತು ತೆಗೆದಿಟ್ಟಿರ್ತೀರಿ. ಅವ ಹಳ್ಯಾಗ ಅದು ಗೊತ್ತಿರ್ತಾವ. ಬರ್ತಾನವ ಹಳ್ಯಾ ಬಹಳ ದಿವಸ ಪ್ರೀತಿದಿಂದ ಬರ್ಬೇಕಂತ ತಿಳ್ಕೊಂಡು ಮಗಳು ಕೇಳ್ತಾನ. ಕೇಳ್ಕೊಂಡು ಏನಂತ ಹೇಳ್ತಾನ ಅಂತ ಕೇಳಿದ್ರ, ಮತ್ತ ನನಗ ಅತ್ತಿ ಜೀವ ಬಹಳ ದಿವಸ ನೆನ್ಸಾಕತೈತಿ, ಹೋಗಿ ಬರೋ ನಡಿ ಅಂತ ಹೆಂಡತಿ ಹೇಳ್ತಾನ. ಆಕಿ ಹೆಂಗ್ ಕೇಳ್ತಾಳ, ನನಗೀಗ ಬರಾಕ ಟೈಮ್ ಇಲ್ಲ, ಹುಡುಗರು ಸಾಲಿ ಹೋಗುವುದವ, ನೀನು ಹೋಗಿ ಬರ್ತಿದ್ದೆ ಅಂದ್ರೆ ಹೋಗುವ ಅಂತ ಹೇಳ್ತಾಳ. ಹೆಂಡತಿ ಬುಚ್ಚಿ ಅದು ಮಾಡಿ ಕೊಟ್ಟು ಕಳಿಸ್ತಾಳ. ತಗೊಂಡಿವ ಒಂದು ಹೀರೋ ಹೊಂಡ ಗಾಡಿ ಅಂದ್ರೆ ಅವಾಗ ಬಟ್ ಇಟ್ಟಾಡಿದ್ದಂಗ್ರಿ. ನೀವು ಕಟ್ಟಿ ಕೂತ್ ನಮ್ಮ ಹೋಗ್ಬೇಕು. ನನ್ನ ಹೀರೋ ಹೊಂಡ ಗಾಡಿ ಮ್ಯಾಗ ಬಂದಾನ. ಆ ಹೀರೋ ಹೊಂಡ ಗಾಡಿ ತಗೊಂಡ್ ಇವ ಊರಿಗೆ ಬರ್ತಾನ. ರಾಜ್ಕುಮಾರ ಊರಿಗೆ ಬಂದ ಗಾಡಿ ತೆರಿದ ವ್ಯವಸ್ಥಿತ ಹತ್ತಿ ಸೇವಾ ಮಾಡ್ತಾಳ, ಪ್ರಸಾದ ಮಾಡಿಸ್ತಾಳ. ಸಂಜಿಕ ಅಪ್ಪನ ಜಾತ್ರೆಗೆ ಬರೋದಿರ್ತೈತಿ. ಅತ್ತಿ ಕರಗಡಬ ಮಾಡಿರ್ತಾಳ. ಪೂರ್ಣ ಮಾಡಿ ತೆರಿದ ಕರಗಡಬ ಮಾಡಿರ್ತಾಳ. ಕರಗಡಬ ಮಾಡೋಣ ಭಾಳ ದಿವಸದವರೆಗೆ ಕರಗಡಬ ಅಂದ್ರೆ ಗೊತ್ತಿದ್ದಿಲ್ಲ ಉತ್ತರ ಕುಮಾರಗಳಾಗ. ಕರಗಡಬ ತುಪ್ಪ ಹಾಕಿ ಅಚ್ಚು ಊಟಕ್ಕೆ ಕೊಡ್ತಾಳ. ಊಟಕ್ಕೆ ಕೊಡೋಣ, ಒಂದು ತಿಂತಾನ, ಯಾರು ತಿಂತಾನ, ಹಂಗ ಒಂದ್ 20 ಕಡಬ ತಿಂತಾನ. ಆಚೆತಾಳ ಹೂವ ನನ್ನ ಮಾಡ್ತಾನ. ತಿಳ್ಕೊಂಡಕ್ಕಿ ಅಚ್ಚಿ ಪ್ರೀತಿದಿಂದ ಅವ್ನು ಹಾಕ್ತಾಳ. ದುರ್ಡ್ಯಾಗಿನ ಕಡಬ ಖಾಲಿ ಆಗ್ಬಿಟ್ಟು ಬರ್ತಾವ. ಅದೇ ನನ್ನ ಹೊಸದಾನ ತಿಳಿದು ಕಡಬ ಮಾಡಿ ಉಣಿಸ್ತಾಳಕ್ಕೆ. ಕಡಬ ಮಾಡಿ ಉಣಿಸದಿಂದ ಊಟ ಮಾಡ್ತಾನ. ಅಪ್ಪನ ಜಾತ್ರೆ ಮಾಡ್ತಾನ. ನಾಳಿನ ದಿವಸ ಮರಳಿ ಊರಿಗೆ ಹೋಗಾಕ ತಯಾರಾಗಿ ಸೋಮಲಿಂಗೇಶ್ವರ ಶ್ರೀಗಳ ಆಶೀರ್ವಾದ ತಗೊಂಡು ಕಾಯಿಗೆ ಹೊಡ್ಕೊಂಡು ಹೋದಾಗ ಮತ್ತೆ ನೆನಪಕ್ಕೈತವ ಅತ್ತಿ ಅದ ಅಂತಾನ. ಅಂತಾಳ. ಅವಾಗ ನನ್ನ ಬಹಳ ಪ್ರೀತಿದಿಂದ ಅತ್ತಿಯರ ಅಂತಾನ. ಏನಂತ ಕೇಳ್ತಾನ. ನೀವು ಹಳೆ ಹೇಳ್ತಾನ ಅತ್ತಿಯರ. ಮತ್ತ ನೀರಿನ ದಿವಸ ರೀ ಊಟಕ್ಕೆ ಅವನ್ ಏನ್ ಮಾಡಿದ್ರಿ ದಮ್ಮನ ಉದ್ದನು ಅಂತ ಕೇಳ್ತಾನ. ನಿನ್ನಿನ ದಿವಸ ಅವ್ ದಮ್ಮನ ಉದ್ದನು ಮಾಡಿದ್ರಲ್ಲ, ಅವ್ ಏನಂತ ಕೇಳ್ತಾನ. ಆ ಕೇಳ್ತಾಳ ಅಳೆಂದಿರಿ ಅವಕ್ಕ ಕರ್ಬಳ ಏನಂತ ನನಗೂ ಅನ್ಬಲ್ದವ್ರು ಬಡದು ಕರಿಗಡಬ ಅತ್ತ ಕರೀತಾರ. ಅತ್ತೆ ಬಹಳ ಸುಂದರವಾಗಿ ಹೇಳ್ತಾಳ. ಅವ ಮಗ ಬಾಗಲ್ದಾಗ ನಿಂತ್ಕೊಂಡು ಸುಂದರಿರ್ಬೇಕಿಲ್ಲ ಬಂದಯ ಆಕಿ ಎಷ್ಟು ಚಂದ ಹೇಳ್ತಾಳ. ಐರಿ ಅಳೆಂದಿರಿ ಈ ಕರಿಗಡಬ ನನಗಿಂತ ಹೆಚ್ಚ ನಿನ್ ಹೆಂಡತಿನ ಭಾಳ ಚಲೋ ಮಾಡ್ತಾಳ್ರಿ, ಭಾಳ ಚಂದ ಮಾಡ್ತಾಳ ನನ್ನ ಮಗಳ ಕರಿಗಡಬ ಅಂತ ಆಕಿ. ಇವ ಅಂತ ಮಗ ಕೈಚೀಲ್ ಹಿಡ್ಕೊಂಡು ಇಲ್ಲಿವರೆಗೆ 10 ವರ್ಷ ಆಯ್ತು ನನ್ನ ಮದುವೆಯಾಗೆ ಒಂದು ದಿನ ಕರಿಗಡಬನ ಮಾಡಿ ಹಾಕಿಲ್ಲ. ತಿಳ್ಕೊಂಡ ಅತ್ತಿ ಬರೀ ಕೇಳ್ತಾನ. ಹೋಗುವಾಗ ಭಯಪಟ್ಟು ಮಾಡ್ತಾನ. ಏನಂತ ಊರಿಗೆ ಹೋಗುತ್ತಂತ ಕರಿಗಡಬ 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 ಅನ್ಕೋತ ಊರಿಗೆ ಹೋಗ್ತಾನವ. ಊರಿಗೆ ಹೋಗೋಟ್ರೊಳಗೆ ಊರ್ ಮುಂದೆ ಆ ಗಾಡಿ ತೆರಿಗೆ ಒಳಗ್ ಹೋಗ್ಬೇಕಂತ ಚಾಲು ಮಾಡ್ತಾನ. ಒಳಗ್ ಹೋಗೋಟ್ರೊಳಗೆ ಕಲ್ಲಿ ಎದೆ ಹೊಯ್ಕತ್ತಾನವ. ಹೊಯ್ಕಂತಾನ.
ಕರಗರು ತೆರೆಯಾಗ ಹೋತ್ರಿ ಮಗಂದಿರು ಕುಯ್ 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 ಕನ್ಕೋತ್ ಮನಿ ಹೊಂಟಿವ ಕುಯ್ ಕುಯ್ ಕನ್ಕೋತ್ ಮನಿ ಹೊಂಟ ಮನಿಗೆ ಹೋಗಿ ಹ್ಯಾಂತಿ ಕೈಚೀಲ್ ಕೊಡ್ತಾನ ಹುಯ್ಕನತ್ತ ಮತ್ತವ ಕೈಚೀಲ್ ಕೊಟ್ಟು ಹ್ಯಾಂತಿಗೆ ಹೇಳ್ದಂತ ಮತ್ತ ಇವತ್ತ ಹುಯ್ಕ್ ಮಾಡಿ ನನಗೆ ತಿನ್ನಕ್ ಅಂದಂತವ ಹುಯ್ಕ್ ಅಂದ್ರೆ ಏನ್ರಿ ಏನ್ರಿ ಬಿಡುವ ಹುಯ್ಕ್ ಅಂದ್ರ ಹುಯ್ಕ್ ಹುಯ್ಕ್ ಅಂದತ್ತವ ಈಕಿಗೆ ಹುಯ್ಕ್ ಅಂದ್ರೆ ಏನೋ ಪುಣ್ಯಾತ್ಮ ಕೇಳ್ತಾಳಕ್ಕೆ ಕೇಳಿದ್ರಕ್ಕೆ ಪಾಪ ತಿಳಿಯಂಗೆ ಇಲ್ಲಕ್ಕೆ ಸಿಕ್ಕಾಪಟ್ಟಿ ಬಡಿತಾನವ ಬಡದಿಂದಕ್ಕೆ ಆಯ್ ಬಂದೊಬ್ಬಕ್ಕೆ ಮನಿ ಮಗಳಿಕಿನ ಕೇಳ್ತಾಳ ಮೈ ಎಲ್ಲ ಬಾಸ್ಕೊಂಡ್ ಎದ್ದಿರ್ತಾವ ಒಬ್ಬಕ್ಕೆ ನಮ್ಮ ಮಗಳು ಕೂತಾರ ಇಲ್ಲಿ ಅಂತ ತಾಯಿಯಂದಿರು ಬಂದು ಕೂತ್ ಕೇಳಿದಂತ ಏನೋ ಪುಣ್ಯಾತ್ಮ ಮನುಷ್ಯ ಅದೀವೋ ದನ ಅದೀವೋ ಮೇಲೆ ಬಾಸುಂಡಿ ಕರಗಡ ಬಾದಂಗಾಗ್ಯಾವ ಹೂ ಅನ್ಲತ್ತ ಅಲ್ಲ ನಾವು ಈಗ ನೆನಪತ್ ನೋಡೋದ ಮೈ ಕಾಲ ಕರಗಡ ಮಾಡ್ಬೇಕಾಗಿತ್ತಂದ ಇದು ಬಹುಶಃ ಅವಾಗ ಅಂದತ್ತ ಜಾಸ್ತಿ ನಿಂತ್ಕೊಂಡು ಪಾಟ್ಲ ಧ್ಯಾನ್ಸಿ ಅವಾಗ ಹೇಳ್ದಂತವ ಅಲ್ಲಿಡ್ದ ಹುಯ್ಕ ತೆರಗ್ ಅನ್ಕೋತ ಬನ್ನಿ ಅಂದ್ರ ಆಸ್ತಿ ಹೇಳಿ ತಿಳ್ಕೊಂಡು ಬಾಯ್ಪಾಟ್ ಮಾಡ್ಕೊತ ಬಂದಿನಿ ಅಗಸಿ ಬಾಗಿಲು ಕಲ್ಲಿಗೆ ಎಡಿ ಹುಯ್ಕ್ ಹುಯ್ಕ್ ಅನ್ಕೋತ ಬನ್ನಿ ಅಂದಂತ